ಹಾಯ್ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ನನಗೆ ಒಂದು ಹ್ಯಾಬಿಟ್ ಇದೆ. ಎದ್ದಿದ ತಕ್ಷಣ ರಶ್ಶಲ್ಲಿ ಎಲ್ಲ ಕೆಲಸ ಶುರು ಮಾಡೋಕ್ಕೆ ನನಗಾಗಲ್ಲ. ಸೊ ಒಂದು 5 ಮಿನಿಟ್ಸು ನನ್ನ ಪಾಡಿಗೆ ನಾನು ಕೂತ್ಕೊಂಡು ಡ್ರೈ ಸ್ಕಾಲ್ಪ್ ಮಸಾಜ್ ಮಾಡಿ ಫ್ರೆಶ್ ಅಪ್ ಆಗಿ ಅದಾಗಿದ್ದಾದಮೇಲೆ ಕೂದಲೆಲ್ಲ ನೀಟಾಗಿ ಬಾಚಿಕೊಂಡು ತಿಂಡಿ ಮಾಡೋಕ್ಕೆ ಶುರು ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಇವತ್ತು ತಿಂಡಿಗೆ ಅಕ್ಕಿ ರೊಟ್ಟಿ ಮತ್ತು ಸಿಂಪಲ್ಲಾಗಿ ಕ್ಯಾಪ್ಸಿಕಮ್ ಪಲ್ಯ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾವು ಇರೋದೇ ಇಬ್ಬರು. ಸೊ ಇಲ್ಲಿ 2 ಕ್ಯಾಪ್ಸಿಕಮ್ ಮತ್ತು ಒಂದು ಈರುಳ್ಳಿ, ಒಂದು ಟೊಮ್ಯಾಟೋನ ತೊಳೆದು ನೀಟಾಗಿ ಹೆಚ್ಚಿಟ್ಕೊತಿದ್ದೀನಿ. ಹಿಂಗೆ ಕಟ್ ಮಾಡಬೇಕಿದ್ರೆ ಇಷ್ಟು ದಿನ ಲೈಫಲ್ಲಿ ಏನು ಮಾಡಿದೆ ಅನ್ನೋದನ್ನು ಶೇರ್ ಮಾಡ್ತೀನಿ. ದಿನ ನನಗೇನು ಅನಿಸುತ್ತೆ ಅಂದರೆ ಒಂದೇ ಥರ ಎದ್ದೇಳೋದು, ಅದೇ ಕೆಲಸ ಮಾಡೋ, ಅದೇ ಅಡುಗೆ ಮಾಡೋ, ಊಟ ಮಾಡೋ, ಮಲ್ಕೋ, ಸೇಮ್ ರಿಪೀಟ್ ಟೆಲಿಕಾಸ್ಟ್ ಥರ ಆಗೋಗಿದೆ. ಇಷ್ಟು ಬಿಟ್ಟು ಬೇರೆ ಎಲ್ಲೂ ಹೋಗಿಲ್ಲ, ಏನೂ ಎಕ್ಸ್ಪ್ಲೋರ್ ಮಾಡಿಲ್ಲ. ಎಕ್ಸಸೈಸ್, ಹೇರ್ ಕೇರ್, ಸೆಲ್ಫ್ ಕೇರ್ ಎಲ್ಲನೂ ಲಾಸ್ಟ್ 1 ಇಯರಿಂದ ಆಲ್ಮೋಸ್ಟ್ ಬಿಟ್ಟಿದ್ದೀನಿ. ಇವಾಗ ಓಕೆ, ನಿಮ್ಗೆ ಯಾರು ಬಿಡು ಅಂದಿದ್ದು, ಏನಕ್ಕೆ ಬಿಟ್ರಿ ಅಂತ ಏನಾದರೂ ಕೇಳಿದ್ರೆ ರೀಸನ್ ಏನೂ ಇಲ್ಲ. ಲೈಫ್ ಅಲ್ಲಿ ಎಲ್ಲದೂ ಚೆನ್ನಾಗೇ ನಡೀತಿದೆ. ಬಟ್ ನಾನು ಲೇಝಿ ಅಷ್ಟೇ. ನನ್ನ ಲೇಝಿನೆಸ್ಸಿಂದ ಇದು ಯಾವುದೂ ಓಕೆ ಇರಲಿ, ಮಾಡೋಣ ಅಂದ್ಕೊಂಡು ಆಲ್ಮೋಸ್ಟ್ 1 ಇಯರೇ ಆಗೋಗಿದೆ. ಇವಾಗ ಏನಂದರೆ ಊಟನೂ ಅಷ್ಟೇ, ಯಾವಾಗ ಬೇಕಾವಾಗ ತಿನ್ನೋದು, ಮೈಂಡ್ಫುಲ್ಲಾಗಿ ತಿನ್ನಲ್ಲ. ಅಡುಗೆ ಎನಿವೇ ಮಾಡಿರ್ತೀನಿ, ಅದನ್ನು ನಾನು ಇವಾಗ ಓಕೆ ಟೈಮಿಗೆ ತಿನ್ನಬೇಕು ಅಂದ್ಕೊಂಡ್ರೆ ತಿನ್ಬೋದು. ಬಟ್ ನಾನು ಹಂಗಲ್ಲ. ಓಕೆ, ನನಗೆ ಯಾವಾಗ ಕೆಲಸದಿಂದ ಫ್ರೀ ಆಗ್ತೀನಿ ಆವಾಗ ತಿನ್ನೋದು, ಈ ಥರ ಎಲ್ಲ ಮಾಡಿಕೊಂಡು ದಿನಕ್ಕೆ 1 ಟೈಮ್ 2 ಟೈಮ್ ಏನಾದರೂ ಸ್ನ್ಯಾಕ್ಸ್ ತಿಂದರೆ ಊಟನೇ ಬಿಡೋದು, ಈ ಥರ ಎಲ್ಲ ಮಾಡಿಕೊಂಡು ಐ ಲಾಸ್ಟ್ ಆಲ್ಮೋಸ್ಟ್ 6 kgs. ಇವಾಗ ನೀವು ಕೇಳ್ಬೋದು, ವೆಯ್ಟ್ ಲೂಸ್ ಮಾಡೋದು ಆ್ಯಕ್ಚುಲಿ ಒಳ್ಳೆಯದೇ ಅಲ್ವಾ, 6 kg ಎಷ್ಟೊಂದು ಕಷ್ಟಪಡ್ತಿರ್ತಾರೆ, ನೀವು ಕಡಿಮೆ ಮಾಡಿದ್ದೀರಾ ಅಂತ. ನಾನು ಮುಂಚೆನೇ ಕರೆಕ್ಟ್ ವೆಯ್ಟ್ ಇದ್ದೆ. ನಾನು ಯಾವಾಗೂ ವೆಯ್ಟ್ ತುಂಬ ಇದೆ, ನಾನು ಕರಗಿಸ್ಬೇಕು ಆ ಥರ ಎಲ್ಲ ಏನೂ ಇರಲಿಲ್ಲ. ನನ್ನ ಹೈಟ್ ಇರೋದು ಬಿಟ್ವೀನ್ 5.1 to 5.2. ಅದಕ್ಕೆ ಆಲ್ಮೋಸ್ಟ್ 50 kg ಇರಲೇಬೇಕು. ಇದ್ದಿದ್ದು 50 kgಲಿ 6 kg ಲೂಸ್ ಮಾಡಿದ್ದೀನಿ ಅಂತ ಅಂದರೆ ನಾನಿವಾಗ ಅಂಡರ್ ವೆಯ್ಟ್ ಇದ್ದೀನಿ ಅಂತ ಅರ್ಥ. ಆದ್ರೂ ಒಂದಿನ ಅದ್ರ ಮೇಲೆ ಬೋರ್ ಬಂದೇ ಬರುತ್ತಲ್ವ, ಹಂಗೆ ನನಗೆ ಇವಾಗ ನನ್ನ ಲೇಝಿನೆಸ್ ಮೇಲೆ ಬೋರ್ ಬಂದು ಸಾಕು, ಇಷ್ಟು ದಿನ ತುಂಬ ರೆಸ್ಟ್ ಮಾಡಿಬಿಟ್ಟಿದ್ದೀನಿ. ಇವಾಗ ನಾನು ಏನೇ ಕೆಲಸ ಮಾಡಿದ್ರೂ ಪ್ರಾಪರಾಗಿ ಮೈಂಡ್ಫುಲ್ಲಾಗಿ ಎಲ್ಲ ಕೆಲಸ ಮಾಡೋಣ. ಏನೇ ಕೆಲಸ ಮಾಡುವಾಗ ಅದಕ್ಕೊಂದು ಗೋಲ್ ಟಾರ್ಗೆಟ್ ಅಂತ ಇಟ್ಕೊಂಡು ಶುರು ಮಾಡೋಣ. ಐ ರಿಯಲಿ ವಾಂಟ್ ಟು ಫಿಕ್ಸ್ ಮೈ ಹೇರ್, ಸ್ಕಿನ್, ಬಾಡಿ, ಕರಿಯರ್, ಪ್ಯಾಷನ್ ಎಲ್ಲದು. ಸೊ ಇವತ್ತಿಂದ ಶುರು ಮಾಡೋಣ ಅಂತ ಅಂದ್ಕೊಂಡು ಶುರು ಮಾಡ್ತಿದ್ದೀನಿ. ನಂದೊಂದು ಗುಡ್ ಥಿಂಗ್ ಏನಂದರೆ, ನಾನು ಲೇಝಿಯಾಗಿದ್ದರೆ ಕಂಪ್ಲೀಟ್ ಲೇಝಿಯಾಗೇ ಇರ್ತೀನಿ. ಬಟ್ ಏನಾದರೂ ಮಾಡಬೇಕು ಅಂತ ಶುರು ಮಾಡಿದ್ರೆ ಅದನ್ನು ಕನ್ಸಿಸ್ಟೆಂಟಾಗಿ ಮಾಡ್ತೀನಿ. ಸೊ ಏನು ಪ್ರಾಬ್ಲಮ್ ಆಗೋಲ್ಲ. ಇಲ್ಲಿ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು ಆಗಿದ್ದಾದಮೇಲೆ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು. ಕಾಫಿನೂ ಅಷ್ಟೇ, ದಿನಕ್ಕೆ ಒಂದು 4 to 5 cups ಅಷ್ಟು ಕುಡಿತಾ ಇದ್ದಿದ್ದು. ಇವಾಗ ನಿಧಾನಕ್ಕೆ ಕಡಿಮೆ ಮಾಡೋಣ ಅಂತ ದಿನಕ್ಕೆ 2 cup ಕುಡಿಯೋಣ ಅಂತ ಅಂದ್ಕೊಂಡು ಇವಾಗ ಬೆಳಗ್ಗೆ ಕಾಫಿ ಮಾಡ್ಕೊಂಡಿದ್ದಾಯಿತು. ಇದು ನಂದು ಆ್ಯಕ್ಚುಲಿ ಫೇವ್ರೆಟ್ ಟೈಮ್ ಆಫ್ ದ ಡೇ. ನಮ್ಮದು ಇಲ್ಲಿ ಬಾಲ್ಕನಿಲಿ ಕೂತ್ಕೊಂಡು ಬೆಳಗ್ಗೆನೇ ಚೆನ್ನಾಗಿ ಗಾಳಿ ಬರ್ತಾ ಇರುತ್ತೆ. ಆ ಕಾಫಿ ಎಲ್ಲ ಕುಡ್ಕೊಂಡು ಆಗಿದ್ದ ಮತ್ತೆ ಕಿಚನಿಗೆ ಬಂದೆ. ಇಲ್ಲಿ ನಾನು ಸೋಯಾ ಡ್ರೈ ಫ್ರೈ ಥರ ಮಾಡೋಣ ಮಧ್ಯಾಹ್ನಕ್ಕೆ ಅಂತ ಅಂದ್ಕೊಂಡು ಇವಾಗಲೇ ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊತಿದ್ದೀನಿ. ಸ್ವಲ್ಪ ನೀರನ್ನ ಕುದಿಯೋಕೆ ಇಟ್ಬಿಟ್ಟು ಅದಕ್ಕೆ ನಿಮಗೆ ಎಷ್ಟು ಸೋಯಾ ಬೇಕೋ ಅಷ್ಟನ್ನ ಹಾಕ್ಕೊಂಡು ಅದನ್ನು ಒಂದು 5 to 10 minutes ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡು ಇದ್ದಾದಮೇಲೆ ಇಲ್ಲಿ ನಾನು ಬೇಯಕ್ಕೆ ಇಟ್ಟಿದ್ದೀನಿ. ಇವಾಗ ಇದನ್ನು ಒಂದು 5 to 10 minutes ಒಂದು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊತೀನಿ. ಈ ನೀರನ್ನ ಚೆನ್ನಾಗಿ ಸೋಸ್ಕೊಂಡು, ಕೈ ಸುಡ್ತಿದೆ ನನಗೆ, ಅದಕ್ಕೆ ಇದು ನೀರೆಲ್ಲ ಸೋಸ್ಕೊಂಡಾಗಿದ್ದಾದಮೇಲೆ ಕೈಲೇ ಆ್ಯಕ್ಚುಲಿ ನೀರೆಲ್ಲ ತೆಗಿಯೋಣ ಅಂತ ಹೋದೆ, ಕೈ ಸುಡ್ತು. ಸೊ ಈ ಸ್ಮ್ಯಾಶರ್ ಬರುತ್ತಲ್ಲ, ಇದರಿಂದ ತುಂಬ ಫೋರ್ಸ್ಫುಲ್ಲಾಗಿ ಇದು ಮಾಡಬೇಡಿ, ಅದು ಬ್ರೇಕ್ ಆಗುತ್ತೆ. ನೀವು ನೀಟಾಗಿ ಸ್ವಲ್ಪ ನೀರೆಲ್ಲ ತೆಗ್ದಿದ್ದಾದಮೇಲೆ ಅದಕ್ಕೆ ಅರಿಶಿನ ಪುಡಿ ಮತ್ತು ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಉಪ್ಪು ಇದೆಲ್ಲನೂ ಹಾಕಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸ್ವಲ್ಪ ಹಾಕ್ಕೊಳ್ಳಿ ನಿಮಗೆ ಬೇಕಂದರೆ. ನಾನಿಲ್ಲ ಅದನ್ನು ಯೂಸ್ ಮಾಡಿಲ್ಲ. ಇದನ್ನು ನೀಟಾಗಿ ಮ್ಯಾರಿನೇಟ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಆಗೋಕ್ಕೆ ಅಂತ ಒಂದು ಅರ್ಧ ಗಂಟೆ ಇಡ್ತೀನಿ. ಅಷ್ಟರಲ್ಲಿ ಬೇರೆ ತಿಂಡಿ ಇರುತ್ತಲ್ಲ ಅದನ್ನು ಮಾಡ್ಕೊಂಡ್ರೆ ಆಯಿತು. ಇವಾಗ ಕ್ಯಾಪ್ಸಿಕಮ್ ಕರಿ ಮಾಡೋಕ್ಕೆ ಎಲ್ಲ ಹೆಚ್ಚಿಟ್ಕೊಂಡಿದ್ನಲ್ವ, ಅದಕ್ಕೇ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಮತ್ತು ಮೆಣಸಿನ್ಕಾಯಿ, ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕಿ, ಈರುಳ್ಳಿ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಹೆಚ್ಚಿಟ್ಕೊಂಡಿರೋ ಟೊಮ್ಯಾಟೊ ಕೂಡ ಹಾಕಿ ಅದು ಮೆತ್ತಗಾಗೋವರೆಗೂ ಅದನ್ನು ಬೇಯಿಸ್ಕೊಂಡು ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಂಡಿರೋದನ್ನು ಹಾಕ್ಕೊತಾ ಇದ್ದೀನಿ. ಇದು ಬೇಗ ಬೆಂದೋಗುತ್ತೆ. ತುಂಬ ಹೈ ಫ್ಲೇಮಲ್ಲಿ ಇಟ್ಟಿದ್ರೆ ಸೀದೋಗುತ್ತೆ. ಅದಕ್ಕೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು
ಒಂದು 10 ಮಿನಿಟ್ಸು ಇದನ್ನು ಕುಕ್ ಮಾಡ್ಕೊಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 to 10 ಮಿನಿಟ್ಸ್ ಹೇಳಿದ್ನಲ್ವ, ಅದನ್ನು ನೀಟಾಗಿ ಬೇಯೋಕ್ಕೆ ಅಂತ ಬಿಟ್ಟಿದ್ದೀನಿ. ಅದು ನಿಮಗೆ ಗ್ರೇವಿ ಥರ ಬೇಕಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ನನಗೆ ಸ್ವಲ್ಪ ಗ್ರೇವಿ ಥರ ಇದ್ದರೆ ಇಷ್ಟ. ಸೊ ನೀರು ಆ್ಯಡ್ ಮಾಡಿಕೊಂಡು ಮತ್ತೆ ಒಂದು 2 to 3 ಮಿನಿಟ್ಸ್ ಬೇಯಿಸ್ತಿದ್ದೀನಿ. ಮೆಣಸಿನ್ಕಾಯಿ ಆಲ್ರೆಡಿ ಹಾಕ್ಕೊಂಡಿರೋದ್ರಿಂದ ಅರ್ಧ ಸ್ಪೂನ್ ಖಾರದ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ, ಅರ್ಧ ಸ್ಪೂನ್ ಅಷ್ಟೇ ಧನಿಯಾ ಪುಡಿ ಹಾಕಿ ನೀಟಾಗಿ ಇದನ್ನು ಒಂದು ಸಲ ಮಿಕ್ಸ್ ಮಾಡಿ 1 to 2 ನಿಮಿಷ ಬೇಯಿಸಿದ್ರೆ ಕ್ಯಾಪ್ಸಿಕಮ್ ಪಲ್ಯ ರೆಡಿ ಆಗುತ್ತೆ. ಅಕ್ಕಿ ರೊಟ್ಟೆಗೆ ಜೊತೆಗೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಇವಾಗ ಇಲ್ಲಿ ತಿಂಡಿ ರೆಡಿ ಆಯಿತು. ಅಕ್ಕಿ ರೊಟ್ಟಿ ಮಾಡಿದ್ಮೇಲೆ ಗೊತ್ತಲ್ಲ, ಒಂದು ರಾಶಿ ಪಾತ್ರೆ ಆಗಿರುತ್ತೆ. ಅದನ್ನು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ತೊಳೆದಿದ್ದೆಲ್ಲ ಆದಮೇಲೆ ಸಿಂಕ್ನೂ ಕೂಡ ನೀಟಾಗಿ ಕ್ಲೀನ್ ಮಾಡಿದೆ. ಸಿಂಕೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಅಲ್ವಾ ಸೋಯಾ ಚಂಕ್ಸ್ನ, ಅದ್ರದ್ದನ್ನು ಇವಾಗಲೇ ಪ್ರಿಪೇರ್ ಮಾಡಿ ಇಟ್ಬಿಡೋಣ. ಜಾಸ್ತಿ ಹೊತ್ತು ಆಲ್ರೆಡಿ ಒಂದು ಅರ್ಧ ಗಂಟೆಗಿಂತ ಜಾಸ್ತಿ ಮ್ಯಾರಿನೇಟ್ ಆಗಿತ್ತು. ಸೊ ಅದನ್ನು ಒಂದು ಪ್ಯಾನ್ಗೆ ಎಣ್ಣೆ ಏನೂ ಹಾಕಿಲ್ಲ, ಆಲ್ರೆಡಿ ಬೆಂದಿರೋದ್ರಿಂದ ಸುಮ್ಮನೆ ಕ್ರಿಸ್ಪಿನೆಸ್ ಬರಲಿ ಅಂತ ಒಂದು 5 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಥರ ಮಾಡಿಕೊಂಡೆ. ಡ್ರೈ ರೋಸ್ಟ್ ಥರ ಮಾಡ್ಕೊಂಡಿದ್ದಾದಮೇಲೆ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನೂ ಕೂಡ ಹಾಕಿ ಡ್ರೈ ಫ್ರೈ ಥರ ಮಾಡಿಕೊಂಡು ಅದಕ್ಕೆ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡಿ ಆ ಪ್ಯಾನ್ಗೆ ಹಾಕಿದ್ದೀನಿ. ಇವಾಗ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ನಲ್ವ ಸೋಯಾ, ಅದನ್ನು ಕೂಡ ಆ್ಯಡ್ ಮಾಡಿ 1 to 2 ಮಿನಿಟ್ಸ್ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಬೇಯಿಸಿ ಅದಕ್ಕೆ ಉಪ್ಪು ಕಡಿಮೆ ಇತ್ತು ಅಂತ ಉಪ್ಪು ಹಾಕ್ಕೊಂಡು ಗಾರ್ನಿಷ್ ಮಾಡಿದ್ದೀನಿ ಕೊತ್ತಂಬರಿ ಸೊಪ್ಪಿಂದ. ಇದು ಸೈಡ್ ಡಿಶ್ ಆಗಿನೂ ಕೂಡ ಚೆನ್ನಾಗಿರುತ್ತೆ, ಅಥವಾ ಇಲ್ಲ ನಾನು ಸಂಜೆ ಹೊತ್ತು ಸ್ನ್ಯಾಕ್ಸ್ ಥರ ಮಾಡ್ಕೊಂಡು ತಿಂತೀನಿ ಅಂದರೆ ಅದೂ ಚೆನ್ನಾಗಿರುತ್ತೆ. ಇದಾಗಿದ್ದಾದಮೇಲೆ ಇವತ್ತು ಥರ್ಸ್ಡೇ, ಸೊ ಮಠಕ್ಕೆ ಹೋಗಬೇಕು, ರಾಘವೇಂದ್ರ ಮಠಕ್ಕೆ. ಅದಕ್ಕೆ ಏರ್ ಆಯಿಲ್ ಹಾಕ್ಕೊಂಡ್ರೆ ಒಂದು 2 ಅವರ್ ಬಿಟ್ಕೊಂಡು ಸ್ನಾನ ಮಾಡ್ಬೋದು ಅಂದ್ಬಿಟ್ಟು ಇಲ್ಲಿ ಮಿಂಟ್ ಆಯಿಲ್ಗೆ ಒಂದು 2 to 3 ಡ್ರಾಪ್ಸ್ ಅಷ್ಟು ರೋಸ್ಮೆರಿ ಆಯಿಲ್ನ ಹಾಕ್ಕೊತಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇವಾಗ ನೀಟಾಗಿ ಹೆಡ್ ಮಸಾಜ್ ಎಲ್ಲ ಮಾಡಿಕೊಂಡ್ರೆ ಒಂದು 2 to 3 ಅವರ್ ಬಿಟ್ಟು ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೋದು. ಇದು ಒಂದು ಪಾರ್ಟ್ ಆಫ್ ಮೈ ಡೇ. ಹೋಗ್ತಾ ಉಳಿದಿದ್ದನ್ನು ಹೋಗ್ತಾ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.